ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ತಿರದಲ್ಲಿ ಬರ್ತಾ ಇದೆ. ನೀವು ಕೂಡ ವರಮಹಾಲಕ್ಷ್ಮಿಯನ್ನ ಗ್ರ್ಯಾಂಡ್ ಆಗಿ ಕೂಡಿಸ್ಬೇಕು ಅನ್ನೋರಿಗೆ ಈ ರೀತಿ ಡೆಕೋರೇಷನ್ ಐಟಮ್‌ಗಳೆಲ್ಲ ಹೋಲ್‌ಸೇಲ್ ಪ್ರೈಸಲ್ಲಿ ಎಲ್ಲಿ ಸಿಗುತ್ತೆ ಅನ್ನೋರಿಗೆ ಈ ವಿಡಿಯೋ ಯೂಸ್‌ಫುಲ್ ಆಗತ್ತೆ. ಸೊ ಇವತ್ತು ಬೆಂಗಳೂರಿನ ಅವೆನ್ಯೂ ರೋಡಲ್ಲಿ ಇರುವಂತಹ ಶ್ರೀ ಸ್ನೇಹ ಗೋಲ್ಡ್ ಕವರಿಂಗ್ ಅಲ್ಲಿ ಇದೀವಿ. ಇವ್ರ ಹತ್ರ ಮುಖವಾಡಗಳಲ್ಲಿ ಪ್ಲೇನ್ ಇಂದ ಹಿಡಿದು ತಾಂಜೋರ್ ಪೇಂಟಿಂಗ್ ಇರುತ್ತೆ. ಹಾಗೆ ವಿತ್ ಜ್ಯುವೆಲರಿ ಇರೋದು ಕೂಡ ಇರುತ್ತೆ. ಇನ್ನ ನೀವೇನಾದ್ರೂ ಸೀರೆ ಉಡ್ಸೋದಕ್ಕೆ ಸ್ಟ್ಯಾಂಡ್ ನೋಡ್ತಾ ಇದ್ರೆ ಡಿಟ್ಯಾಚಬಲ್ ಸ್ಟ್ಯಾಂಡ್ ಕೂಡ ಇರುತ್ತೆ. ಆಲ್ ಓವರ್ ಇಂಡಿಯಾ ಅಲ್ಲದೇನೆ ಔಟ್ ಆಫ್ ಕಂಟ್ರಿ ಇದ್ರೂ ಕೂಡ ಇವರು ಕೊರಿಯರ್ ಮಾಡ್ತಾರೆ. ಕೊರಿಯರ್ ಚಾರ್ಜ್ ಅಥವಾ ಶಿಪ್ಪಿಂಗ್ ಚಾರ್ಜ್ ಅನ್ನೋದು ಕಸ್ಟಮರ್ ಪೇ ಮಾಡಬೇಕಾಗುತ್ತೆ. ಇನ್ನ ಹಸ್ತ, ಪಾದ ಇದರಲ್ಲಿ ಮೆಟಲ್ ಇರೋದು ಇರುತ್ತೆ. ಸೊ ಈ ರೀತಿ ನಿಮಗೆ ಚತುರ್ಭುಜಗಳು ಬೇಕು ಅಂತಂದ್ರೂ ಕೂಡ ಅವೈಲೇಬಲ್ ಇರುತ್ತೆ ನೋಡಿ. ಇದು ಡಿಟ್ಯಾಚಬಲ್ ಇರುತ್ತೆ. ಇದರಲ್ಲಿ ನಿಮಗೆ ಮೆಹಂದಿ ಹಾಕಿರುವಂತಹ ಡಿಸೈನ್ಸ್, ಗೆಜ್ಜೆ ಇರುವಂತಹ ಡಿಸೈನ್ಸ್ ಕೂಡ ಸಿಗುತ್ತೆ. ಹಾಗೆ ಬ್ಯಾಕ್ ಸೈಡ್ ಇರುವಂತಹ ಆರ್ಚ್‌ಗಳೇನಿದೆ ಇದು ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಸೈಡ್ ಅಲ್ಲಿ ಹಾಕೋದಕ್ಕೆ ಹ್ಯಾಂಗಿಂಗ್ಸ್‌ಗಳು ಕೂಡ ಸಿಗುತ್ತೆ. ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ಒಂದು ಪೂಜೆಗೆ ಅಥವಾ ನೀವು ವರಮಹಾಲಕ್ಷ್ಮಿ ಕೂಡಿಸೋದಕ್ಕೆ ಬೇಕಾಗಿರುವಂತಹ ಪ್ರತಿಯೊಂದು ಡೆಕೋರೇಷನ್ ಐಟಮ್ ಇರುತ್ತೆ. ಕೆಲವು ಸ್ಯಾಂಪಲ್ ಮಾತ್ರ ಕೊಟ್ಟಿದ್ದಾರೆ. ಡೈರೆಕ್ಟ್ ಆಗಿ ಶಾಪ್‌ಗೆ ವಿಸಿಟ್ ಮಾಡಿದ್ರೆ ಇನ್ನೂ ಹೆಚ್ಚು ಹೆಚ್ಚು ಕಲೆಕ್ಷನ್ ಕೂಡ ನೋಡಬಹುದು. ಇವ್ರ ಶಾಪ್ ಲೊಕೇಟ್ ಆಗಿರೋದು ಬೆಂಗಳೂರಿನ ಅವೆನ್ಯೂ ರೋಡ್ ಅಲ್ಲಿ ಇರುವಂತಹ ಬನಾರಸ್ ಸ್ವೀಟ್ ಹೌಸ್‌ನ ಪಕ್ಕದಲ್ಲಿ ಲಿಬರ್ಟಿ ಶೋರೂಮ್ ಇದೆ. ಅದ್ರ ಪಕ್ಕದಲ್ಲೇ ಶ್ರೀ ಸ್ನೇಹ ಗೋಲ್ಡ್ ಕವರಿಂಗ್ ಅಂತೇಳಿ ಶಾಪ್ ಇರುತ್ತೆ ನೋಡಿ. ಸೊ ಇವ್ರ ಶಾಪ್‌ಗೆ ನೀವು ಡೈರೆಕ್ಟ್ ಆಗಿ ವಿಸಿಟ್ ಮಾಡಿದ್ರೆ ಮೇಲೆ ಗೋಡೌನ್ ಕೂಡ ಇರುತ್ತೆ. ಅಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಕಲೆಕ್ಷನ್ ಕೂಡ ಇರುತ್ತೆ. ಹಾಗೆ ವಿಡಿಯೋ ಕಾಲ್ ಮಾಡಿ ನೋಡಿ ಕೂಡ ನೀವು ಆನ್‌ಲೈನ್‌ನಲ್ಲಿ ಪರ್ಚೇಸ್ ಮಾಡ್ಕೊಳ್ಬಹುದು. ಅಂಡ್ ಆದಷ್ಟು ಬೇಗ ವಿಸಿಟ್ ಮಾಡಿದ್ರೆ ನಿಮಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೂಡ ಸಿಗುತ್ತೆ. ಅಂಡ್ ಒಳ್ಳೆ ಫಿನಿಶಿಂಗ್ ಇರುವಂತಹ ಐಟಮ್ಸ್‌ಗಳು ಕೂಡ ಸಿಗುತ್ತೆ. ಯಾಕೆಂದ್ರೆ ಹಬ್ಬ ಹತ್ರ ಬಂದಾಗ ಇದೆಲ್ಲ ಹ್ಯಾಂಡ್ ಮೇಡ್ ಆಗಿರೋದ್ರಿಂದ ಸೊ ಪ್ರೈಸ್ ಕೂಡ ವ್ಯತ್ಯಾಸ ಆಗ್ಬಹುದು. ಹಾಗೆ ನಿಮಗೆ ಫಿನಿಶಿಂಗ್ ಕೂಡ ವ್ಯತ್ಯಾಸ ಬರ್ಬಹುದು. ನಿಮ್ಗೆ ಇಷ್ಟ ಆಗಿದ್ರೆ ಎಷ್ಟು ಬೇಗ ಹೋಗ್ತೀರೋ ಅಷ್ಟು ಒಳ್ಳೆ ಒಳ್ಳೆ ಕಲೆಕ್ಷನ್ ಸಿಗುತ್ತೆ. ಬನ್ನಿ ಕಲೆಕ್ಷನ್ ನೋಡ್ಕೊಂಡು ಬರೋಣ. ಈ ಸತಿ ಅಂತೂ ತುಂಬಾನೇ ವೆರೈಟೀಸ್ ಇದೆ. ಯಾವುದು ನಿಮ್ಗೆ ವಿಡಿಯೋ ಕೊಡ್ಬೇಕು ಯಾವ್ದು ಆಗಲ್ಲ ಅಂತಾನು ಗೊತ್ತಾಗ್ತಾ ಇಲ್ಲ. ತುಂಬಾನೇ ಇದೆ. ಆದಷ್ಟು ಫಾಸ್ಟ್ ಆಗಿ ಮಾಡಿ ಇದು ಮಾಡೋಣ. ಶಾಪ್ ವಿಸಿಟ್ ಮಾಡಿದ್ರಂತೂ ನೀಟಾಗಿ ನೋಡಿಸ್ಬೋದು. ಇದೆ ಹೌದೌದು, ಇದೆಲ್ಲ ಫೈಬರ್ ಫೇಸಸ್ ಹೌದು. ಮೇಡಮ್ ಇದು ಅಪ್ರಾಸು ನಿಮಗೆ 150 ಸ್ಟಾರ್ಟ್ ಆಗುತ್ತೆ. ಫೈಬರ್ ಫೇಸ್ ಆದರೆ ನಿಮಗೆ 1800 2000 ಸ್ಟಾರ್ಟ್ ಆಗುತ್ತೆ. ಬಟ್ ಅದೇ ಶಾಪ್ ವಿಸಿಟ್ ಮಾಡಿದಾಗಾದ್ರೆ ನಿಮಗೆ ಎಲ್ಲ ಡೀಟೇಲ್ಸ್ ಆಗಿ ನೋಡಿಸ್ಬೋದು. ಅಲ್ಲ ಹೌದು ಹೌದು ಹೌದು. ಮುಂಚೆ ಫೈಬರಲ್ಲಿ ಇದೆಲ್ಲ ನಿಮಗೆ ಹೊಸತಿ ವಿಡಿಯೋದಲ್ಲಿ ಕವರ್ ಆಗಿತ್ತು. ಈ ಸತಿ ಹೊಸ ಸ್ಟಾಕ್ ಅಂದರೆ ಇದು ಬಂದಿದೆ. ಮತ್ತು ಇವೆಲ್ಲ ಹೊಸ ವೆರೈಟಿಗಳು ಇವಾಗ ನ್ಯೂ ಟ್ರೆಂಡ್ ಇದೆ. ಇದು ಮೆಟಲಲ್ಲಿ ಫುಲ್ ಸ್ಟೋನ್ ವರ್ಕು. ಮುಂಚೆ ಮಾಮೂಲಿ ಬೆಳ್ಳಿ ಮುಖವಾಡಕ್ಕೆ ವೈಟ್ ಮೆಟಲ್ಗೆ ಸ್ಟೋನ್ ನಾವೇ ಮಾಡ್ತಾ ಇದ್ವಿ. ಈ ಕಿರೀಟ ವಿತ್ ಅಟ್ಯಾಚ್ಡ್ ಬಂದ್ಬಿಟ್ಟಿದೆ ಈಗ. ಇಲ್ಲಿ ನೋಡಿ ಹೌದು. ಇದೆಲ್ಲ ಮೆಟಲ್ ಫೇಸೇ ಬರುತ್ತೆ ಮೇಡಮ್. ಇದರಲ್ಲಿ ತುಂಬಾನೇ ವೆರೈಟೀಸ್ ಇದೆ. ಸೈಜಸ್ಸು ಸ್ಮಾಲ್ ಡಿಫ್ರೆಂಟಲ್ಲಿ ಬರುತ್ತೆ ನೋಡಿ. ಇದು ಸ್ಟೋನ್ ವರ್ಕಲ್ಲೇ ಸೈಜಸ್ 3 ಸೈಜಸ್ ಬರುತ್ತೆ. ಇದರಲ್ಲಿ ಸಿಂಪಲ್ ವರ್ಕ್ ಇತ್ತು ಅಂದರೆ ಇನ್ನೂ ರೇಟ್ಗಳು ಕಮ್ಮಿ ಆಗುತ್ತೆ. ಆ ಥರ ಹೇಳೋಕ್ಕಾಗಲ್ಲ. ನೀವು ಶಾಪ್ ವಿಸಿಟ್ ಮಾಡಿದಾಗಾದರೆ ನೀವು ಕ್ವಾಲಿಟಿ ನೋಡಿ ಡೈರೆಕ್ಟಾಗಿ ನೋಡಿ ತೊಗೋಬೋದು. ಡಿಫ್ರೆಂಟೂ ನಾವು 100% ಮೇಡಮ್. ಮೈನ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ನಾವು ಕೊಡೋ ಐಟಮ್ಗಿನ್ನ ಅವ್ರು ಹಬ್ಬದ ದಿನ ಖುಷಿಯಾಗಿ ಮಾಡ್ತಾರಲ್ವಾ, ಆ ಒಂದು ಬ್ಲೆಸ್ಸಿಂಗ್ಸ್ ನಮಗೆ ಬೇಕು. ಇದು ಫೈಬರ್ ಫೇಸ್ ಮೇಡಮ್. ರಿಯಲ್ ಆಗಿ ಕಾಣುತ್ತೆ ನಿಮ್ಗೆ ದೂರಕ್ಕಂತಾನು. ಸೊ ಇದು ಬಂದು ಟ್ರೆಡಿಷನಲ್ ಡಿಸೈನ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಬೇರೆ ಬೇರೆ ಡಿಸೈನ್ಸ್ಗಳು ಬೇಕಾದರೂ ಕೂಡ ಸಿಗುತ್ತೆ. ಅದೇ ನಿಮ್ಗೆ ಫೈಬರ್ ಫೇಸ್ಗೆ ಇದಕ್ಕೂ ಸಿಮಿಲರ್ ಡಿಫ್ರೆಂಟ್ ಇರುತ್ತೆ. ಇಲ್ಲಿ ಬಂದಾಗಾದ್ರೆ ನೀವು ಕಂಪ್ಯಾರಿಸನ್ ನೋಡ್ಬಿಟ್ಟು ತಗೋಬೋದು. ಇದೆಲ್ಲ ಬಂದು ಹೌದೌದು. ಇವಾಗ ಜಾಸ್ತಿ ಟ್ರೆಂಡ್ ಇರೋದು ಅಂದರೆ ಆ್ಯಂಟಿಕ್ ಜ್ಯುವೆಲ್ರಿ. ಜರ್ಮನ್ ಸಿಲ್ವರ್ ಮೇಲೆ ತಂಜಾವೂರ್ ಪೇಂಟಿಂಗು. ಹೌದು ಹೌದು ಸಿಗುತ್ತೆ. ಇದೆಲ್ಲನೂ ಕಸ್ಟಮೈಸೇ ಇರುತ್ತೆ. ಕಸ್ಟಮರು ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲ ಮೇಡಮ್, ಈ ಪೇಂಟಿಂಗ್ ಬೇಕು ಅಂದರೆ ಬೆಳ್ಳಿ ಮುಖವಾಡದ ಮೇಲೆ ಅವ್ರದ್ದೇ ಮುಖವಾಡ ಪೇಂಟಿಂಗ್ ಮಾಡ್ಕೊಡ್ಬೇಕು ಅಂದರೆ 2-3 ಡೇಸು ಡಿಮ್ಯಾಂಡ್ ಮೇಲೆ ನಮಗೆ ಟೈಮ್ ಹೇಳ್ತೀವಿ. ನಮ್ಮದೇ ವೈಟ್ ಮೆಟಲ್ ಫೇಸ್ ಮೇಲಾದರೆ ರೆಡಿ ಇರುತ್ತೆ ಫೇಸು. ಅದರಲ್ಲಿ ನಾವು ಜ್ಯುವೆಲ್ರಿ ಒಂದು 1/2 ಅವರ್ 1 ಅವರ್ ಒಳಗಡೆ ಹಾಕಿ ಕೊಡ್ಬೋದು. ಕಸ್ಟಮರ್ ಜಾಸ್ತಿ ಇದ್ದಾಗ ಸ್ವಲ್ಪ ವೆಯ್ಟ್ ಮಾಡಬೇಕಾಗಿ ಬರುತ್ತೆ ನೋಡಿ. ಹೌದು 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 ಇದೆ ಮೇಡಮ್. ನಿಮ್ಗೆ ಆನ್ಲೈನು ಇರೋದ್ರಿಂದ ನೈಟ್ 8:30 ಮೇಲೆ ವಿಡಿಯೋ ಕಾಲ್ ಮಾಡಿ, ಆವಾಗ ವಿಡಿಯೋ ಕಾಲಲ್ಲೇ ನೋಡಿಸ್ತೀವಿ. ಇದು ರೆಗ್ಯುಲರು. ಇದರಲ್ಲೂ ಅಷ್ಟೇ ಸ್ಮಾಲ್ ಫೇಸಿಂದನೂ ಬರುತ್ತೆ. ನಿಮ್ಮದೇ ಮುಖವಾಡ ತಂದ್ರೂ ಈ ಥರ ಜ್ಯುವೆಲ್ರಿ ಎಲ್ಲ ರೆಡಿ ಮಾಡಿ ಕೊಡ್ತೀವಿ. ಹೌದು ಹೌದು ಸೈಜಸ್ ಸಿಗುತ್ತೆ. ಇದರಲ್ಲೂ ಅಷ್ಟೇ ಸೈಜಸ್ ಸಿಗುತ್ತೆ. ಇನ್ನೂ ದೊಡ್ಡದು ಸಿಗುತ್ತೆ, ಇನ್ನೂ ಚಿಕ್ಕದು ಸಿಗುತ್ತೆ. ಆ ಸೆಟ್ಟಿಂಗು ಅದ್ರ ಮೇಲೆ ಜ್ಯುವೆಲ್ರಿ ಮೇಲೆ ಡಿಪೆಂಡ್ ಆಗುತ್ತೆ. ಇದಕ್ಕೆ ಬರೀ ಮುಖವಾಡ ಕಟ್ಬಿಟ್ಟು ತೆಂಗಿನಕಾಯಿ ಇಟ್ಕೊಂಡು ಕಳಸ ಮಾಡ್ಕೊಂಡ್ರೆ ಸಾಕು.
ಈಗ ನಿಮ್ಮದೇ ಸೀರೆ ಉಡ್ಸ್ಕೋಬೇಕು ರಿಯಲ್ ಆಗಿ ನಾವೇ ವರ್ಷ ವರ್ಷ ಸೀರೆ ತೊಗೊಳ್ತೀವಿ ಅನ್ನೋರು ಈ ಥರ ಬರುತ್ತೆ. ಇದೆಲ್ಲ ಕೈ ಅಟ್ಯಾಚ್ ಎಲ್ಲ ಮಾಡೋಕ್ಕೆ ಸ್ಟ್ಯಾಂಡ್ ಎಲ್ಲ ಇದೆ, ಕಾಲೆಲ್ಲ ನಿಮ್ಗೆ ನೀಟಾಗಿ ಕೂತ್ಕೊಳ್ಳುತ್ತೆ. ಇದರಲ್ಲೇ ಇನ್ನೊಂದು ಪ್ಯಾಟ್ರನ್, ಇದು ಬಂದು ಡಿಟ್ಯಾಚಬಲ್ ಇದೆ. ನೀವು ಬೇರೆ ಕಂಟ್ರಿಗೆಲ್ಲ ಕಳಿಸ್ಬೇಕಂದ್ರೂ ಆರಾಮಾಗಿ ಆಗುತ್ತೆ, ಸ್ಮಾಲ್ ಪ್ಯಾಕಿಂಗ್ ಆಗುತ್ತೆ, ಜಾಗ ಅಡ್ಜಸ್ಟ್ ಆಗಲಿಲ್ಲ ಅಂದ್ರೂ. ಇದು ಬಂದು ಕಳಿಸ್ಕೊಡ್ತೀವಿ ಮೇಡಮ್. ಕೊರಿಯರ್ ಚಾರ್ಜು ಪ್ಯಾಕಿಂಗ್ ಚಾರ್ಜು ಆ್ಯಡ್ ಆಗುತ್ತೆ. ಇಲ್ಲಿ ಬಂದಾಗ ಅದಿರಲ್ಲ. ಇದು ಬಂದು ರೆಗ್ಯುಲರ್ ಸೀರೆ ಉಡ್ಸೋದು. ಇದೂ ಅಷ್ಟೇ ಈ ಥರ ಕೈ ಕಾಲೆಲ್ಲ ಇರುತ್ತೆ ಸ್ಟ್ರೈಟಾಗಿ. ಇದನ್ನು ಬೆಂಡ್ ಮಾಡಿ ಉಟ್ಕೋಬೋದು. ಇದರಲ್ಲಿ ಬಂದು 3 ಸೈಜಸ್ ಇದೆ, ಸ್ಮಾಲು, ಮೀಡಿಯಮ್ಮು, ಬಿಗ್ಗು ಅಂತ. ಇದು ಬೆಂಡಿಂಗ್ ಆಗಿರೋದು. ಒಬ್ಬೊಬ್ರಿಗೆ ಸ್ಟ್ರೈಟಲ್ಲಿ ಬರಲ್ಲ ಅನ್ನೋರು ಕಾಲು ಬೆಂಡ್ ಆಗಿರೋದ್ರಲ್ಲೇ ತಗೋಬೋದು. ಇದರಲ್ಲೂ 3 ಸೈಜಸ್ ಇದೆ, ಬೆಂಡ್ ಆಗಿರೋದು. ಇದೆಲ್ಲ ಉಡ್ಸೋಕ್ಕೆಲ್ಲ ಈಸಿ ಆಗುತ್ತೆ ಹೆಂಗನಾಗಲಿ. ಇದು ಸಿಂಪಲ್ ಆಗಿದೆ ಅಂತಂದರೆ ಇದಕ್ಕೆ ಬಂದು ಹಸ್ತಪಾದ ಇದೆ. ಇದರಲ್ಲಿ ಸ್ಟೋನ್ಸ್ ಬರುತ್ತೆ, ಈ ಥರ ಸಿಲ್ವರ್ ಕಲರ್ ಬರುತ್ತೆ, ಗೋಲ್ಡನ್ ಕಲರ್ ಬರುತ್ತೆ. ಇದೆಲ್ಲ ಪಂಚಲೋಹದ ಮೇಲೆ ಗೋಲ್ಡ್ ಪ್ಲೇಟೆಡ್ ಆಗಿರುತ್ತೆ. ಪಂಚಲೋಹದ ಮೇಲೆ ಗೋಲ್ಡ್ ಪ್ಲೇಟೆಡು. ನೀವು ಒಂದು 10 ವರ್ಷ ಯೂಸ್ ಮಾಡಿ ಆಮೇಲೆ ಬೇಕಿದ್ರು ಗೋಲ್ಡ್ ಪ್ಲೇಟಿಂಗ್ ಬೇಕಾ ಗೋಲ್ಡ್ ಮಾಡಿಸ್ಕೋಬೋದು, ಇಲ್ಲ ಸಿಲ್ವರ್ ಬೇಕಾ ಸಿಲ್ವರ್ ಮಾಡಿಸ್ಕೋಬೋದು. ಇದರಲ್ಲಿ ಬಂದು ಇನ್ನು ಸ್ವಲ್ಪ ಚೆನ್ನಾಗಿದೆ. ಇದು ಫೋಮ್ದು, ಇದು ಲೈಟ್ ವೆಯ್ಟು ಬರುತ್ತೆ. ಸ್ಯಾರಿ ನಾವು ವೇರ್ ಮಾಡಿದಾಗ ತುಂಬ ಭಾರ ಆಗುತ್ತೆ ಆ ಭಯ ಎಲ್ಲ ಇರೋಲ್ಲ. ನಾವು ಆರಾಮಾಗಿ ಡ್ರೆಪ್ ಮಾಡೋಕ್ಕೆ ಈಸಿ ಆಗುತ್ತೆ. ಅದರಲ್ಲೇ 2 ಸೈಜಸ್ ಇದೆ. ಹೌದು, ಇದು ಚತುರ್ಭುಜ ಹ್ಯಾಂಡ್ಸು. ಇದರಲ್ಲೂ ಅಷ್ಟೇ ಹೌದು 4 ಕೈಗಳಿದೆ. ಇದರಲ್ಲೂ ಕ್ವಾಲಿಟೀಸ್ ಇದೆ. ನೋಡಿ, ಇದು ನೋಡ್ಬೋದು, ನಿಮಗೆ ಗೊತ್ತಾಗುತ್ತೆ ನೋಡಿದ ತಕ್ಷಣವೇ ಡಿಫ್ರೆಂಟು. ಶಾಪಿಗೆ ಬಂದಾಗ ನೀವು ಕೈಯಲ್ಲಿ ಮುಟ್ಟಿ ನೋಡಿದಾಗ ನಿಮ್ಮ ಫೀಲು ಪ್ರತಿಯೊಂದು ನಿಮಗೆ ಅರ್ಥ ಆಗುತ್ತೆ. ಹೌದು. ಇದು ನೋಡಿ, ಇದೂ ಅಷ್ಟೇ ತುಂಬ ಚೆನ್ನಾಗಿದೆ. ಇದಕ್ಕಾದರೆ ಸಪ್ರೇಟಾಗಿ ಬ್ಲೌಸ್ ಹಾಕಬೇಕು ಅನ್ನೋದು ಇರಲ್ಲ. ಇದರಲ್ಲೇ ಬಂದುಬಿಟ್ಟಿರೋದ್ರಿಂದ ಕಾಮನ್ ಆಗಿ ಎಲ್ಲದಕ್ಕೂ ಮ್ಯಾಚ್ ಆಗೋ ಥರ ಕೊಟ್ಬಿಟ್ಟಿರ್ತಾರೆ. ಇದು ಕೈ ಬೇಡ ಅಂತಂದ್ರೂ ಬರೀ ಹಿಂಗೆ ಇಟ್ರು ಬಾಜು ಬಂದೆಲ್ಲ ಬಂದಿರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಹೌದು ಮಾಡ್ಕೋಬೋದು. ಇದು ಅಷ್ಟೇ, ನೀವು ಪದ್ಮಾಸನ ಹಾಕಲಿ ಅವರು ಹೆಂಗೆ ಮಾಡಿದ್ರೂ ಲುಕ್ ವೇಜು ಚೆನ್ನಾಗಿ ಕಾಣುತ್ತೆ. ಬೇರೆ ತುಂಬ ಕಷ್ಟ ಬೀಳ್ಬೇಕನ್ನೋದು ಇರಲ್ಲ, ಹೆಂಗೆ ಬೇಕಿದ್ರೂ ಮಾಡ್ಕೋಬೋದು. ಆವಾಗಲೇ ಸಪ್ರೇಟಾಗಿ ಸ್ಟ್ಯಾಂಡು ಮುಕ್ಕಡೆ ಇಡೋದು ಆ ಥರ ನೋಡಿದ್ರಿ. ಆ ಥರ ಮಾಡೋಕ್ಕೆ ಬರಲ್ಲ ಅನ್ನೋರು ಏನು ಮಾಡ್ಬೋದು, ಈ ಥರ ಲಕ್ಷ್ಮೀನಾರಾಯಣ, ಇದು ಸತ್ಯನಾರಾಯಣ ಪೂಜೆಗೂ ಯೂಸ್ ಆಗುತ್ತೆ. ನೀವು ವರಮಹಾಲಕ್ಷ್ಮಿಗೂ ಸೈಡ್ ಡೆಕೋರೇಷನ್ಗೆ ಯೂಸ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದರಲ್ಲೇ ನಿಮಗೆ ದೊಡ್ಡ ಸೈಜು. ಇದನ್ನೇ ಹೌದು ಏನು ಮಾಡಿ ಇದರಲ್ಲಿ ಕಸ್ಟಮೈಸ್ ಇರುತ್ತೆ ಮೇಡಮ್. ಅಂದರೆ ತೀರಾ ಹಬ್ಬ ಹತ್ತಿರ ಇದ್ದಾಗ ಒಂದು 10 ದಿವ್ಸಕ್ಕೆ ಮುಂಚೆ ಆದರೆ ಕಸ್ಟಮೈಸು ಮಾಡ್ಕೊಡ್ತೀವಿ. ಹಬ್ಬ ಹತ್ತಿರ ಬಂದು ಕಸ್ಟಮೈಸ್ ಅಂದರೆ ಕಷ್ಟ ಆಗಲ್ಲ. ಆದಷ್ಟು ಬೇಗ ಬಂದರೆ ಫಿನಿಶಿಂಗ್ ಎಲ್ಲ ನೀಟಾಗಿ ಬರುತ್ತೆ. ಅರ್ಜೆಂಟಲ್ಲಿ ಕೆಲಸ ಮಾಡೋಕ್ಕೂ ನಿಧಾನಕ್ಕೆ ಮಾಡೋಕ್ಕೂ ಡಿಫ್ರೆಂಟ್ ಬರುತ್ತೆ. ಹೌದು. ಇನ್ನೊಂದು ರೇಟು ಸ್ವಲ್ಪ ಡಿಫ್ರೆಂಟ್ ಆಗೋ ಚಾನ್ಸಸ್ ಇರುತ್ತೆ ಮೇಡಮ್. ಈಗ ಸಪ್ರೇಟಾಗಿ ಕೆಲಸ ಮಾಡಿಸ್ಬೇಕಂದಾಗ ಓಟಿ ಕೊಡಲೇಬೇಕಲ್ವಾ, ಅಂಥ ಟೈಮಲ್ಲಿ ಸ್ಮಾಲ್ ಡಿಫ್ರೆನ್ಸ್ ಬಂದೇ ಬರುತ್ತೆ. ಹೌದು. ಇದೆಲ್ಲ ಲೋಟಸ್ ಎಲ್ಲನೂ ನಿಮಗೆ ರಿಯಲ್ ಆಗಿ ಕಾಣುತ್ತೆ. ಇದರಲ್ಲಿ ಸೈಜಸ್ ಎಲ್ಲ ಅವೈಲಬಲ್ ಇರುತ್ತೆ. ಸಿಗುತ್ತೆ. ಇದರಲ್ಲೂ ಅಷ್ಟೇ ಫ್ಲೇವರ್ ಆರ್ಚು. ಇದೆಲ್ಲ ತುಂಬ ದೇವ್ರು ಎದ್ದು ಬಂದಂಗೆ ಇರುತ್ತೆ, ಚಿಕ್ಕದಾಗಿದ್ರೂ ನೋಡೋಕ್ಕೆ ತುಂಬ ಕ್ಯೂಟಾಗಿರುತ್ತೆ. ಇದು ಅಷ್ಟೇ. ಇದು ಈ ಸತಿ ಜಾಸ್ತಿ ಟ್ರೆಂಡ್ ಆಗ್ತಾ ಇದೆ, ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕೂತಿರೋ ಅಂಥದ್ದು ದರ್ಬಾರ್ ಇದು ಅಂತ. ಬ್ಯಾಕ್ಗ್ರೌಂಡ್ ಆರ್ಚುಗಳು ಬರುತ್ತೆ. ನಿಮ್ಮ ಪಿಕಾಕ್ ಫೆದರ್ಸ್ ಇದೆಲ್ಲ ರಿಯಲ್ ಅಂದ್ಕೋಬೇಡಿ, ಇದು ಸಿಂಥೆಟಿಕ್ದು. ಹೌದು. ಇದೆಲ್ಲ ಐರನ್ ಸ್ಟ್ಯಾಂಡ್ ಬರುತ್ತೆ ಹಿಂದ್ಗಡೆ. ನೀವು ನೆಕ್ಸ್ಟ್ ಬೇಕಾ ಬೇರೆ ಥರ ಡೆಕೋರೇಷನ್ ಬೇಕಿದ್ರೂ ಮಾಡ್ಕೋಬೋದು. ಸ್ಟ್ಯಾಂಡ್ ರಿಮೂವಲ್ ಇರುತ್ತೆ. ಈಗ ವರ್ಷ ಇದೇ ಇಡಬೇಕಂತ ಇದಿಲ್ದಿರ ಬೇರೆ ಹಾಕ್ಕೋಬೋದು. ಇದೆಲ್ಲನೂ MDF ಮೇಲೇ ಬರುತ್ತೆ. ಇದರಲ್ಲೂ ಸೈಜಸ್ ಬರುತ್ತೆ. ಹೌದು. ಇದರಲ್ಲೂ ಅಷ್ಟೇ ಕಲರ್ಸ್ ಬೇಕಾ ಕಸ್ಟಮೈಸ್ ಮಾಡಿ ಕೊಡ್ತೀವಿ ಡಿಸೈನ್ಸಲ್ಲಿ. ಹೌದು. ಇದರಲ್ಲಿ ಇನ್ನೂ ವೆರೈಟೀಸು ಇದೆ ಮೇಡಮ್. ವಿಡಿಯೋಗೆ ಫುಲ್ ಕವರ್ ಮಾಡೋಕ್ಕಾಗ್ತಾ ಇಲ್ಲ. ಶಾಪ್ ವಿಸಿಟ್ ಮಾಡಿದಾಗಾದರೆ ನಾವು ಗೋಡನ್ಗೆ ಕರ್ಕೊಂಡೋಗಿ ಅಲ್ಲೇ ನೋಡಿಸ್ಬೋದು, ಇಲ್ಲ ಇಲ್ಲಿ ಫ್ರೀ ಇದ್ದರೆ ಇಲ್ಲೇ ನೋಡಿಸ್ಬೋದು. ವೆರೈಟಿಗಳಿರುತ್ತೆ. ಹೌದು. ಎಲ್ಲ ನಿಮಗೆ ನೋಡೋಕೆ ಹಿಂಗಿದೆ, ಆರಾಮಾಗಿ ಮಡಚ್ಬಿಟ್ಟು ಎತ್ತಿಡ್ಬೋದು. ಈ ಕೆಳಗಡೆ ಸ್ಟ್ಯಾಂಡೂ ಡಿಟ್ಯಾಚಬಲ್ ಇದೆ, ತೆಗೆದುಬಿಡ್ಬೋದು. ತೆಗೆದಾಗ 2 ಒಂದೇ ಲೆವೆಲ್ ಬರುತ್ತೆ. ನೀವು ಪ್ಯಾಕಿಂಗ್ ಮಾಡಿ ಎತ್ತಿಡೋಕ್ಕೂ ಆರಾಮಿರುತ್ತೆ. ಟ್ರಾನ್ಸ್ಪೋರ್ಟ್ಗೆಲ್ಲನೂ ಈಸಿ ಆಗುತ್ತೆ ನಿಮಗೆ. ಈ ಥರ ಇರುತ್ತೆ ಮೇಡಮ್. ನಿಮ್ಗೆ ಮಾರ್ಕೆಟಲ್ಲಿ ಬರುತ್ತೆ. ಈ ಫಿನಿಶಿಂಗ್ ನೀವೆಲ್ಲ ಅಬ್ಸರ್ವ್ ಮಾಡ್ಬೋದು ಫ್ಲೇವರ್ಸು. ಹೌದು.
ತುಂಬ ಚೆನ್ನಾಗಿದೆ. ಇದರಲ್ಲೂ ಅಷ್ಟೇ ಕಲರ್ಸು ಈ ರೋಜಸ್ ಎಲ್ಲ ಅಬ್ಸರ್ವ್ ಮಾಡಿ ನೀವು, ನ್ಯಾಚುರಲ್ ಆಗಿರುತ್ತೆ. ಮತ್ತು ನೀರು ಬಿದ್ದರೂ ಬೈ ಚಾನ್ಸ್ ಏನೂ ಆಗಲ್ಲ. ವಾಷಬಲ್ಲು, ಬಟ್ ಯಾರು ವಾಶ್ ಮಾಡೋಕ್ಕೆ ಹೋಗಲ್ಲ. ಇದನ್ನೆಲ್ಲನೂ ನೀಟಾಗಿ ಎತ್ತಿಟ್ಕೋಬೋದು. ಇದೆಲ್ಲ ಸೈಡ್ ಡೆಕೋರೇಷನ್ಗೆ ಯೂಸ್ ಆಗುತ್ತೆ. MDF ಕಟ್ಔಟ್ಸ್ ಬರುತ್ತೆ ಇದೆಲ್ಲನೂ. ಇದರಲ್ಲೂ ಸೈಜಸ್ ಎಲ್ಲ ಅವೈಲೇಬಲ್ ಇದೆ. ಇದರಲ್ಲಿ 4 ಸೈಜ್ ಇದೆ. ಇದರಲ್ಲೂ ಅಷ್ಟೇ 3 ಸೈಜಸ್ ಇದೆ. ಹೌದು ಎಲ್ಲ ಡಿಸ್ಪ್ಲೇ ಮಾಡೋಕ್ಕಾಗಲ್ಲ ಅಂತ ನಿಮ್ಗೆ ಒಂದೊಂದು ಪೀಸ್ ಕೊಡ್ತಾ ಇದ್ದೀನಿ. ಇದೂ ಅಷ್ಟೇ ಎಲ್ಲ ಡಿಟ್ಯಾಚಬಲ್ಲೇ ಇದೆ. ಹೌದು, ಇದೆಲ್ಲನೂ ಮಂಗಳಗೌರಿಗೆ ಮತ್ತು ಗಣೇಶ ಎಲ್ಲ ಸ್ಟಾರ್ಟಿಂಗ್ ಪೂಜೆ ಮಾಡ್ತಾರಲ್ಲ, ಅದೆಲ್ಲ ಇಡೋಕ್ಕೂ ಯೂಸ್ ಆಗುತ್ತೆ. ಹೌದು ನೋಡಿ, ಹಂಸದಲ್ಲೂ ವೆರೈಟಿಗಳು ಜಾಸ್ತಿ ಇದೆ. ಇದರಲ್ಲಿ ಸಿಂಗಲ್ ಕಲರೇ ಇದೆ. ಈ ಹಂಸ ಎಲ್ಲ ನೋಡ್ಸಿದ್ದು ಸಿಂಗಲ್ ಕಲರು. ಹೌದು ಸ್ಪ್ಯಾನಲ್ಲಿ ಇಲ್ಲ ಮೇಡಮ್, ಸೈಜಸ್ ಇಲ್ಲ. ಸಿಂಗಲ್ ಸೈಜ್ ಇದೆ. ಇದರಲ್ಲಿ ಬಂದು ಪೇಂಟಿಂಗ್, ಹ್ಯಾಂಡ್ ಪೇಂಟಿಂಗು. ಇದರಲ್ಲಿ ಬೇಕಾ ಕಲರ್ ಕಸ್ಟಮೈಸು ಇರುತ್ತೆ. ಹೌದು, ವೈಟು ಕಾಮನ್ ಆಗಿ ಹೋಗುತ್ತೆ, ಅದರಿಂದ ಅದು ರೆಗ್ಯುಲರ್ ಆಗಿ ಇಡ್ತೀವಿ. ಇದು ಅಷ್ಟೇ ಸ್ಪ್ಯಾನು. ಹೌದು ನೋಡಿ, ಇದಂತೂ ತುಂಬಾನೇ ವರ್ಕ್ ಎಲ್ಲ ತುಂಬಾ ಗ್ರಾಂಡ್ ಆಗಿ ಬರುತ್ತೆ. ಹೌದು, ನಿಮ್ಮ ಫೋಟೋ ವಿಡಿಯೋಗೆಲ್ಲ ತುಂಬಾನೇ ಹೈಲೈಟ್ ಆಗಿ ಕಾಣುತ್ತೆ ಇವೆಲ್ಲಾನು. ಹೌದು, ಇದರಲ್ಲೂ ಕಲರ್ ಕಾಂಬಿನೇಷನ್ ಇರುತ್ತೆ ಮೇಡಮ್. ಇದು ಚೆನ್ನಾಗಿದೆ. ತಾಯಿ ಮಗು ಆನೆ. ಹೌದು, ಇದು ಡ್ಯಾನ್ಸಿಂಗ್ ಡಾಲು. ಇದರಲ್ಲೂ ಕಲರ್ಸ್ ಎಲ್ಲ ಅವೈಲೇಬಲ್ ಇದೆ. ಈ ಕಲರ್ ಅಂದ್ರೆ ಈ ಸತಿ ಹೊಸ ಕಲರು ಕಾಂಬಿನೇಷನ್. ಹೌದು, ಡ್ಯಾನ್ಸಿಂಗ್ ಬಾಯಿ. ಇದು ಅಷ್ಟೇ ಭರತನಾಟ್ಯ ಸ್ಟೈಲು ಡ್ಯಾನ್ಸಿಂಗಲ್ಲಿ. ಇದರಲ್ಲೂ 2 ಸೈಜಸ್ ಅವೈಲೇಬಲ್ ಇದೆ. ಪಿಕಾಕಲ್ಲೇ ಕಲರ್ಸು, ಡಿಸೈನ್ಸು ಕಸ್ಟಮೈಸ್ ಇರುತ್ತೆ. ಡಿಸೈನ್ಸು ಬೇರೆ ಬೇರೆ ಬರುತ್ತೆ. ಹೌದು, ಇದರಲ್ಲೂ ರೆಡ್ಡು ಆ ಥರ ಕಲರ್ಸ್ ಕಾಂಬಿನೇಷನ್ ಬೇರೆ ಬರುತ್ತೆ. ಗ್ರೀನು ಎಲ್ಲ ಮೇಡಮ್. ಹೌದು, ಯಾಕಂದರೆ ಎಲ್ಲ ಸೈಜಸ್ಸು ನೋಡ್ಸೋಕ್ಕೂ ಆಗಲ್ಲ, ಅದರಿಂದ ಸುಮ್ಮನೆ ಒಂದೊಂದು ಪೀಸ್ ನಾನು ನೋಡಿಸ್ತಾ ಇದ್ದೀನಿ. ಶಾಪ್ ವಿಸಿಟ್ ಮಾಡಿದ್ದಾರೆ ಅಂದರೆ ಎಲ್ಲ ಕಲರ್ಗಳು ನೋಡ್ಬೋದು. ಇದು ನೋಡಿ ಶಂಕು ಚಕ್ರ. ಇದು ಹೌದು ಇದು ದೊಡ್ಡದಿರುತ್ತೆ. ಹೌದು, ಎಲ್ಲದರಲ್ಲೂ ನಿಮಗೆ ಕಲರ್ ಕಸ್ಟಮೈಸ್ ಇರುತ್ತೆ. ಇದು ಪಿಕಾಕು. ಈಗ ಆರ್ಚ್ ಪ್ರಭಾವಳಿ ಇದೆಯಲ್ವಾ, ಅದೇ ಥರ ಒಬ್ಬೊಬ್ರು ಸಿಂಗಲ್ ಆಗಬೇಕು, ಜಾಗ ಅಡ್ಜಸ್ಟ್ ಆಗಲ್ಲ ಅಂತಾರೆ. ಇದೆಲ್ಲ ಡಿಯಾ ಬೇಸು, ಇದರಲ್ಲಿ ಡಿಸೈನ್ಸ್ ಇರುತ್ತೆ. ನೀವು ಇದು ಸ್ಕ್ರೀನಿಗೆ ಬೇಕಾ ಹಾಕೋಬಹುದು ಬ್ಯಾಕ್ಗ್ರೌಂಡು. ಒಂದು ಗೋಲ್ಡನ್ ಲೇಸ್ ಕಟ್ಬಿಟ್ಟಿದ್ದೀವಿ ಅಂದರೆ ಎಲ್ಲಿ ಬೇಕಾದ್ರೂ ನಿಲ್ಲುತ್ತೆ. ಇಲ್ಲ ಡಬಲ್ ಸ್ಟಿಕ್ ಹಾಕಿದ್ರೂ ಆಗುತ್ತೆ. ಸೆಂಟ್ರಲ್ ಒಂದೊಂದು ರೋಸ್ ಬೇಕಾ ಇಟ್ಬಿಟ್ರೆ ಸ್ಕ್ರೀನಲ್ಲಿ ವೈಟ್ ಸ್ಕ್ರೀನ್ ಹತ್ರ ಹೈಲೈಟ್ ಆಗಿ ಕಾಣುತ್ತೆ. ಇದೆಲ್ಲನೂ ಅಷ್ಟೇ. ಹೌದು, ಇದು ರಂಗೋಲಿಗೂ ಯೂಸ್ ಮಾಡ್ಕೋಬಹುದು. ಪೂಜೆ ಎಲ್ಲ ಮಾಡಾದ್ಮೇಲೆ ರಿಯಲ್ ಫ್ಲವರ್ಸ್ ಹಾಕಿ ಸೈಡ್ ಔಟ್ ಪ್ಲೇನು ಮಾಡ್ಕೋಬೋದು. ಅದರಲ್ಲೇ ದೊಡ್ಡ ಸೈಜುಗಳು, ದೀಪಗಳು ದೊಡ್ಡದಾಗಿದೆ ಅಂದಾಗ. ಇದರಲ್ಲೂ ಕಲರ್ಸ್ ಎಲ್ಲನೂ ಅವೈಲೇಬಲ್ ಇದೆ. ಇದೀನು ಹೌದು, ಈಗ 2 kg 3 kg ಅಂತಾರೆ ದೀಪ. ದೊಡ್ಡ ಬೇಸ್ ಬಂದಾಗ ಇದಾಗಲ್ಲ. ಹೌದು, ಇವೆಲ್ಲನೂ ಅಷ್ಟೇ. ಇದರಲ್ಲೂ ಕಲರ್ಸ್ ಎಲ್ಲ ಅವೈಲೇಬಲ್ ಇದೆ. ಹೌದು, ಇದೆಲ್ಲ ದೀಪಕ್ಕೆ ಕಟ್ಟೋದು ಹ್ಯಾಂಗಿಂಗು. ಈ ಸತಿ ಇದು ಆರ್ಚು ಪ್ರಭಾವಳಿ ಬಂದಿತ್ತಲ್ಲ, ಅದಕ್ಕೆ ಮ್ಯಾಚಿಂಗು ಸೇಮ್ ದೀಪಗಳು ಕಟ್ಟೋದು ಅಂತ. ಇದೂ ಅಷ್ಟೇ 2 in 1. ಸ್ಕ್ರೀನಿಗೆ ಬೇಕಿದ್ರು ಹಾಕೋಬೋದು, ನೀವು ದೀಪಾವಳಿ ಕಂಬಕ್ಕಾದ್ರೂ ಕಟ್ಕೋಬೋದು. ಇದು ಅಷ್ಟೇ ಲಕ್ಷ್ಮೀನಾರಾಯಣ ದೀಪಾವಳಿ ಕಂಬಕ್ಕೆ ಕಟ್ಟೋದು. ಹೌದು ನೋಡಿ, ಇದೆಲ್ಲನೂ ಸಿಂಪಲ್ ಆಗಬೇಕು ಅನ್ನೋರು ಈ ಥರ ಮಾಡ್ಕೊಳ್ತಾರೆ ನೋಡಿ. ಇದೆಲ್ಲನೂ ಅಷ್ಟೇ. ಇದು ಅಷ್ಟೇ ಸ್ಟ್ಯಾಂಡಿಂಗು ಇರುತ್ತೆ. ನೀವು ಹೆಂಗೆ ಬೇಕಿದ್ರೂ ಯೂಸ್ ಮಾಡ್ಕೋಬೋದು. ಇದರಲ್ಲೂ ಕಲರ್ಸು ಸೈಜಸ್ಸು ಅವೈಲೇಬಲ್ ಇದೆ. ಇದೂ ಅಷ್ಟೇ. ಇದನ್ನು ಎಷ್ಟು ವರ್ಷನೂ ಇದು ಡಿಮ್ಯಾಂಡ್ ಆಗ್ತಾನೇ ಇದೆ. ಹೌದು, ಇದರಲ್ಲೂ ಕಲರ್ಸ್ ಎಲ್ಲ ಅವೈಲೇಬಲ್ ಇದೆ. ಇದು ಒಂದು ಹೌದು, ಈ ವರ್ಷ ಇದು ಹೊಸದಾಗಿ ಬಂದಿರೋದು. ಈ ಪಿಕಾಕು ಈ ವರ್ಷ ಹೊಸದೇನೆ. ಸುಮಾರು ಹೊಸ ವೆರೈಟಿಗಳಿದೆ. ಲಕ್ಷ್ಮೀನಾರಾಯಣ. ಇದು ಬಂದು ದೀಪಾವಳಿ ಕಂಬಕ್ಕೂ ಕಟ್ಬೋದು. ಅದೇ ಸ್ಟ್ಯಾಂಡಿಂಗ್ ಸುಮ್ಮನೆ ಈಗ ದಸರಾ ಟೈಮಲ್ಲೂ ಸ್ಟೆಪ್ ಎಲ್ಲ ಇಡ್ತಾರಲ್ವಾ, ಆ ಟೈಮಲ್ಲೂ ಯೂಸ್ ಆಗುತ್ತೆ. ಇದೆಲ್ಲನೂ ದಸರಾ ಗೊಂಬೆ ಕೂರಿಸೋರ್ಗೂ ಯೂಸ್ ಆಗುತ್ತೆ. ಈ ದೀಪಾವಳಿ ಪ್ರತಿಯೊಂದು ಇದಕ್ಕೂ ಆಗುತ್ತೆ. ಇದೆಲ್ಲ ದೀಪಾವಳಿ ಕಂಬ. ಇದು ಬಂದು ಹೂವು ಹಾಕೋಕ್ಕೆ
ತೆಂಗಿನಕಾಯಿ ಕಳಸ ಇಟ್ಟಾಗ ತುಂಬಾ ಕಷ್ಟ ಆಗುತ್ತೆ. ಆ ಸ್ಟೆಪ್ ಹಾಕಿದಾಗ ಹಿಂಗಿತ್ತು ಅಂದರೆ ಹಾರ ಸ್ಟೆಪ್ ನೀಟಾಗಿ ಬರುತ್ತೆ. ಇದೆಲ್ಲ ಎಸ್ ದೇ ಬರುತ್ತೆ. ಹೌದು, ಇದು ಅಷ್ಟೇ. ಹೌದು ಇದೂ ಅಷ್ಟೇ. ರಿಯಲ್ ಫ್ಲವರ್ಸ್ ಏನೇ ಇದಕ್ಕೆ ಸಿಕ್ಸ್ಬಿಟ್ರೆ ಫ್ಲವರ್ ವಾಸ್ ಮಾಮೂಲಿ ಬೊಕ್ಕೆ ಇಡ್ತೀವಲ್ಲ ಹಂಗೆ ಇಡೋ ಬದಲು ರಿಯಲ್ ಫ್ಲವರ್ ಏನೇ ಇದಕ್ಕೆ ಸಿಕ್ಕಿಸ್ಕೋಬೋದು. ಹೌದು ಹಾಂ, ಅದು ಎರಡೂ ಒಂದೇ ಥರ ಯೂಸ್ ಆಗತ್ತೆ. ಅವ್ರ ಚಾಯ್ಸು ಕಸ್ಟಮರ್ ಕೇಳ್ತಾರಲ್ಲ. ಇದು ಬಂದು ಮೊಗ್ಗಿನ ಜಡೆ. ಹಾಂ ಹೌದು, ಇದಂತ ರಿಯಲ್ ಆಗಿ ಇರೋಂಗೆ ಕಾಣುತ್ತೆ. ನಾವು ದೇವ್ರಿಗೆ ಹಾಕಿದ್ದೀವಿ, ಕೈಯಲ್ಲಿ ಮುಟ್ಟಿದ್ರೇ ಗೊತ್ತಾಗೋದಿಲ್ಲ ಅಂದರೆ ರಿಯಲ್ ಅಂತಾನೆ ತಿಳ್ಕೊಬೇಕಂಗಾಗತ್ತೆ. ಹೌದು, ಬಾಳೆಕಂಬ ಇದೂ ಅಷ್ಟೇ. ರೆಗ್ಯುಲರು ಮಾರ್ಕೆಟಲ್ಲೆಲ್ಲ ಸಿಗುತ್ತೆ, ಇಲ್ಲ ಅಂತ ಹೇಳಿಲ್ಲ. ಬಟ್ ಇದು ನೀವು ಅಬ್ಸರ್ವ್ ಮಾಡ್ಬೋದು, ಲೀಫ್ ಎಲ್ಲನೂ ಕ್ವಾಲಿಟಿ ವೇಸು, ಫಿನಿಶಿಂಗು ಎಲ್ಲ ಸ್ಟೀಮ್ ಎಲ್ಲ ನೀಟಾಗಿರುತ್ತೆ. ಇದರಲ್ಲೂ ಸೈಜಸ್ ಇದೆ. ಹೌದು ಗೊನೆ ಇರೋದು. ಸ್ಮಾಲಲ್ಲಿ ಬಾಳೆಗೊನೆ ಬರಲ್ಲ, ಅದು ಮೀಡಿಯಮಲ್ಲಿ ಮತ್ತು ಬಿಗ್ಗಲ್ಲಿ ಗೊನೆ ಬರುತ್ತೆ. ಹೌದು, ಇದೆಲ್ಲ ಬಾಳೆಕಂಬ ಸಿಕ್ಸೋ ಸ್ಟ್ಯಾಂಡು. ಇದರಲ್ಲಿ ಇದು ಕವರ್ ಆಗಬೇಕು ಅಂದರೆ ಈ ಸತಿ ಇದು ಹೊಸದಾಗಿ ಬಂದಿದೆ. ಇದನ್ನು ಬೇಕೆ ಹಿಂಗೆ ಕವರ್ ಮಾಡ್ಬೋದು. ಹೌದು ಈ ಥರ ಕವರ್ ಮಾಡಿಬಿಡ್ಬೋದು. ಇದರಲ್ಲೂ ಕಲರ್ಸ್ ಎಲ್ಲನೂ ಸಿಗತ್ತೆ. ಹೌದು, ಇದನ್ನು ಹೌದು, ಇದು ಬಾಳೆಕಂಬ ಸಿಕ್ಸೋದೇನೆ ಬಿಡ್ಬೋದು. ಹೌದು, ಇವು ಅಷ್ಟೇ. ಇದು ಬಂದು ಈಗ ಸ್ಟೆಪ್ ಇಡೋಕ್ಕೂ ಯೂಸ್ ಆಗುತ್ತೆ, ಬಾಳೆ ಕಂಬ ಇಡೋಕ್ಕೂ ಯೂಸ್ ಆಗುತ್ತೆ. ಮಲ್ಟಿಪರ್ಪಸ್ ಯೂಸು. ಇದರಲ್ಲೂ ಕಲರ್ಸ್ ಎಲ್ಲನೂ ಕಸ್ಟಮೈಸ್ ಇರುತ್ತೆ, ಕಲರ್ಸ್ ಸಿಗುತ್ತೆ. ಹೌದು, ಇದರಲ್ಲೂ ಅಷ್ಟೇ. ನಾನು ಒಂದೊಂದು ಪೀಸೇ ನೋಡಿಸ್ತಾ ಇದ್ದೀನಿ, ವಿಡಿಯೋನೂ ಹೌದೌದು ಜೋಡಿ ಬರುತ್ತೆ. ಸ್ಟೆಪ್ಗಳು ಮಾಡ್ಕೊಂಡಿರ್ತಾರಲ್ವ ಒಂದೊಂದು ಸ್ಟೆಪ್ ಅಂತ, ಈಗ ಸೈಡಲ್ಲಿ ಜೋಡ್ಸೋಕ್ಕೆ ಅಡ್ಜಸ್ಟ್ ಆಗಲ್ಲ. ಈಗ ಫ್ಲವರ್ ವಾಜ್ ಇಟ್ಕೋಬೋದು, ಇಲ್ಲ ತಟ್ಟೆಗಳು ಫ್ರೂಟ್ಸ್ ತಟ್ಟೆ ಇದೆಲ್ಲ ತಿಂಡಿ ತಟ್ಟೆ ಬೇಕಾ ಇಟ್ಕೋಬೋದು, ಇಲ್ಲ ದೇವ್ರನ್ನ ಕೂರ್ಸೋಕೆ ಹತ್ರನೂ ಯೂಸ್ ಮಾಡ್ಕೋಬೋದು. ಮಲ್ಟಿಪರ್ಪಸ್ ಯೂಸು. ಇದಂತೂ ಈ ವರ್ಷ ಹೊಸದು. ಇದರಲ್ಲೂ ಕಲರ್ಸ್ ಅವೈಲೇಬಲ್ ಇದೆ. ಹೌದು, ಇದು ಬಾಳೆಕಂಬ ಸಿಕ್ಸೋದೇನೆ. ಹೌದು ಇದು ಹೊಸ ಡಿಸೈನೇನೆ. ಹೋದ ವರ್ಷ ಇದ್ದಿದ್ದು ಬೇರೆ ಡಿಸೈನ್ ಇತ್ತು ನೋಡಿ. ದೀಪಾವಳಿ ಕಂಬದ ಹತ್ರ ಬೇಕಿದ್ರು ಜೋಡಿಸ್ಕೋಬೋದು. ಇದೆಲ್ಲ ಹೌದು, ಇದೆಲ್ಲ ಸ್ಟೆಪ್ಪು. ಇದು ಅಷ್ಟಲಕ್ಷ್ಮಿ ಇಡೋಕ್ಕೂ ಯೂಸ್ ಮಾಡ್ಕೊತಾರೆ, ಇಲ್ಲ ದೀಪಗಳು ಇಟ್ಕೊಂಡು ಶೆಲ್ ದೀಪ ಎಲ್ಲ ಬರುತ್ತಲ್ವ, ಅದನ್ನೆಲ್ಲ ಸ್ಟೆಪ್ಪಲ್ಲಿ ಇಟ್ಕೊಂಡು ಇದು ಮಾಡ್ಕೋಬೋದು. ನಿಮಗೆ 5 ಸ್ಟೆಪ್ಪಲ್ಲೂ ಇದೆ. ಅಷ್ಟಲಕ್ಷ್ಮಿ ದೊಡ್ಡ ಸೈಜು ಇದೆ, ಚಿಕ್ಕ ಸೈಜು ಇದೆ. ನೀವು ಅಥವಾ ಯಾವುದಕ್ಕೆ ಬೇಕಿದ್ರೂ ಯೂಸ್ ಮಾಡ್ಕೋಬೋದು. ಇದು ಲಕ್ಷ್ಮೀ ಬಾಲಾಜಿ. ಇದೂ ಅಷ್ಟೇ. ಇದು ಅಷ್ಟೇ ಡಿಟ್ಯಾಚಬಲ್ ಇರುತ್ತೆ. ನೀವು ಗೋಡೆಗೆ ಬೇಕಾ ಇಟ್ಕೋಬೋದು, ಸ್ಕ್ರೀನ್ ಮೇಲೆ ಹತ್ರ ಹೆಂಗೆ ಬೇಕಿದ್ರೂ ಯೂಸ್ ಮಾಡಿಬಿಡ್ಬೋದು. ಇದೆಲ್ಲ ಹೌದು. ಇದರಲ್ಲಿ ಸಿಂಗಲ್ ಗಣೇಶನೂ ಇದೆ ಮೇಡಮ್. ನಿಮಗೆ ಅದೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಹೌದು, ಸಿಂಗಲ್. ಹೌದು, ದೊಡ್ಡ ಸೈಜ್ ಇದೆ. ಮಲ್ಟಿಪರ್ಪಸ್ ಯೂಸ್ ಮಾಡ್ಬೋದು. ಇದೂ ಅಷ್ಟೇ ಆನೆ. ಇದರಲ್ಲೂ ಸೈಜಸ್ ಅವೈಲೇಬಲ್ ಇದೆ. ಮತ್ತು ಕಳಸ ಇದು ನೋಡಿ, ಇದರಲ್ಲೂ ಅಷ್ಟೇ. ನಿಮ್ಮ ಡೈರೆಕ್ಟಾಗಿ ಬಂದಾಗ ನೀವು ಡಿಫ್ರೆನ್ಸ್ ಏನಿದೆ ಅಂತ ನೋಡ್ಬೋದು. ಫೋಟೋದಲ್ಲಿ ನೋಡೋಕ್ಕೆ ಎರಡು ಕಳಸದ ಥರ ಕಾಣುತ್ತೆ, ವರ್ಕಲ್ಲಿ ಡಿಫ್ರೆಂಟ್ ಇದ್ದಾಗ ರೇಟುಗಳು ಡಿಫ್ರೆಂಟ್ ಆಗುತ್ತೆ. ಇಲ್ಲಿ ಡೈರೆಕ್ಟ್ ವಿಸಿಟ್ ಮಾಡಿದಾಗಾದರೆ ನಾವು ಅದು ಡೈರೆಕ್ಟಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ನೋಡಿಸ್ಬೋದು. ಈ ಫ್ಲೇವರ್ಸು ಅಷ್ಟೇ, ಇದರಲ್ಲೂ ಅಷ್ಟೇ. ಇದು ಯಾವಾಗ ಬೇಕಿದ್ರೂ ಯೂಸ್ ಮಾಡ್ಕೋಬೋದು, ಹಬ್ಬಕ್ಕಂತಲೇ ಎಲ್ಲ ಶೋಕೇಶ್ಗೆ ಇಟ್ಕೋಬೋದು. ಹೌದೌದು, ಇದರಲ್ಲೂ ಸೈಜಸ್ ಎಲ್ಲ ಅವೈಲೇಬಲ್ ಇದೆ. ಇದು ಆನೆ. ಹೌದು, ಅಂಬಾರಿದು. ಇದರಲ್ಲೇ ನಿಮ್ಗೆ ದೊಡ್ಡ ಸೈಜು ಇದೆ, MDF ಶೀಟ್ದು ಅಂಬಾರಿ ಎಲಿಫೆಂಟಲ್ಲೇ. ಅದು ಅಷ್ಟೇ ತುಂಬಾ ನ್ಯಾಚುರಲಾಗಿ ಕಾಣುತ್ತೆ. ಕಲ್ಲರೂ ಬ್ಲ್ಯಾಕ್ ಏನಿಲ್ಲ, ಬ್ರೌನು ಬರುತ್ತೆ. ಅದು ಓವರ್ ಬ್ಲ್ಯಾಕು ಅಂತ ಕನ್ಫ್ಯೂಸ್ ಆಗ್ತಾರೆ. ಇದೆಲ್ಲ ಬಂದು ಬಾಗಿಲ್ಗಿಡೋದು. ಈಗ ವುಡ್ ಮೇಲೆ ನೀಟಾಗಿ ಅರಿಶಿನ ಕುಂಕುಮ ನಿಲ್ಲಲ್ಲ ಅಂಥ ಟೈಮಲ್ಲಿ ಇದನ್ನು ಇಕ್ಬಿಟ್ಟು ಅದ್ರ ಮೇಲೇ ಅರಿಶಿನ ಕುಂಕುಮ ಇಟ್ಕೊಂಡ್ರೆ ನಿಲ್ಲುತ್ತೆ. ಮಾಮೂಲಿ ತೇವ ಇದ್ದಾಗಲೇ ಇಡಬೇಕು, ಬಾಗಿಲಿಗೆ ಹಂಗಾಗತ್ತೆ ಒಂದೊಂದು ಸತಿ. ಇದು ಅಷ್ಟೇ, ವಾಸ್ಕಲ್ ಮೇಲೆ ಇಡ್ಬೋದು, ತೆಂಗಿನಕಾಯಿಗೂ ಯೂಸ್ ಮಾಡ್ಕೋಬೋದು ಕಳಸಕ್ಕೆ ಅಂತ. ರಿಟರ್ನ್ ಗಿಫ್ಟ್ಗೂ ತುಂಬಾ ಯೂಸ್ ಮಾಡ್ತಾರೆ ಮೇಡಮ್ ಈಗ. ಹೌದು, ಅದು ಮನೆಗೆ ಯೂಸ್ ಮಾಡ್ತಾರೆ, ಪಾಸ್ ಮಾಡೋಕ್ಕೆ ಹೋಗಲ್ಲ. ಇಂಥದ್ದೆಲ್ಲ ಕೊಟ್ಟಾಗ ಅವ್ರಿಗೊಂಥರ ಮೆಮೊರಿಬಲ್ ಇರುತ್ತೆ, ಅದು ಕೊಟ್ಟಿರೋದ್ರಿಂದ. ಹೌದು ಪಾಸ್ ಆಗಲ್ಲ ನೋಡಿ. ಬಾಗಿಲು ತೋರಣ ಬರುತ್ತೆ ಇದು. ನೀವು ಬ್ಯಾಕ್ಗ್ರೌಂಡ್ ಸ್ಕ್ರೀನಿಗೆ ಬೇಕಿದ್ರೂ ಯೂಸ್ ಮಾಡ್ಕೋಬೋದು, ಬಾಗಿಲ್ಗನ ಹಾಕ್ಕೋಬೋದು. ಇದು ನೋಡ್ಬೋದು, ತುಂಬಾ ನ್ಯಾಚುರಲ್ ಆಗಿದೆ. ಇದರಲ್ಲೆಲ್ಲ ಕಲರ್ಸ್ ಬೇಕಾ ಅವೈಲೇಬಲ್ ಇರುತ್ತೆ. ಬಟ್ ಸೇಮ್ ಕಲರ್ ಬೇಕು ಅಂತಂದರೆ ಸಿಗಲ್ಲ. ಅದು ಯಾಕೆ ಅಲ್ಲ, ನಮ್ಗೆ ಇದು ಬರಬೇಕಾದ್ರೆ ಈಗೆಲ್ಲ ಟ್ರಾನ್ಸ್ಪೋರ್ಟ್ ಎಲ್ಲ ಪ್ರಾಬ್ಲಮ್ ಇದೆ. ಆ ಒಂದು ಇದರಿಂದ ಫ್ಲವರ್ಸ್ ಸೇಮ್ ಸಿಗಲ್ಲ, ಸಿಮಿಲರ್ ಸಿಗುತ್ತೆ, ಕಲರ್ಸು ಸಿಗುತ್ತೆ. ಇದೂ ಅಷ್ಟೇ.
ಇದು ಬಂದು ಸೈಡಿಗೆ ಬರುತ್ತೆ, ಈ ಸೆಂಟ್ರು ಆ ಥರ ಬರುತ್ತೆ. ಚೆನ್ನಾಗಿ ಬಂದಿದೆ. ಹೌದು ಹೌದು. ತುಂಬ ಚೆನ್ನಾಗಿದೆ. ಸೊ ಇದು ಪರ್ಪಲ್ ಆ್ಯಂಡ್ ವೈಟ್ ರಿಚ್ ಕಲರ್. ಇದೆಲ್ಲ ಬಂದು ಡೋರ್ ಸೆಟ್ ಬರುತ್ತೆ. ಓಕೆ. ಇದು ಸ್ಕ್ರೀನ್ದು ಸಾರಿ ಸ್ಕ್ರೀನ್ ಸೆಟ್. ಸ್ಕ್ರೀನು ಬ್ಯಾಕ್ಗ್ರೌಂಡ್. ಇದರಲ್ಲೂ ಕಲರ್ಸ್ ಅವೈಲೇಬಲ್ ಇದೆ. ಸೈಜ್ ಬೈ ಸೈಜ್ ಬರುತ್ತೆ ಇದು. ನೋಡ್ಬೋದು ಈ ಥರ. ಸ್ಮಾಲ್, ಇದು ಮೀಡಿಯಮ್, ಇದು ಸೊ ಇದೆಲ್ಲ ಹ್ಯಾಂಗಿಂಗ್ಸ್. ಇದು ಅಷ್ಟೇ ಸ್ಕ್ರೀನ್ಗೆ ಇಲ್ಲ ದೀಪಾವಳಿ ಕಂಬಕ್ಕೂ ಕಟ್ಬೋದು. ಸಿಂಗಲ್ ಬೇಕಾದ್ರೆ ಸಿಂಗಲ್ ಸಿಗುತ್ತೆ. ಈ ಥರ 3 ಸ್ಟೆಪ್ಸ್ ಅಲ್ಲಿ ಬೇಕಾದ್ರೆ ಅದು ಕೂಡ ಸಿಗುತ್ತೆ ನೋಡಿ. ಹ್ಯಾಂಗಿಂಗ್ಸ್ ಅಲ್ಲೇನೆ ತುಂಬಾ ಚೆನ್ನಾಗಿ ಬಂದಿದೆ. ಇದೂ ಅಷ್ಟೇ ಸಿಂಗಲ್ಲು. ಇದರಲ್ಲೂ ಫ್ಲವರ್ಸು ಕಲರ್ಸು ಡಿಫ್ರೆಂಟ್ ಸಿಗುತ್ತೆ. ಓಕೆ. ನೋಡ್ಬೋದು. ಇನ್ನು ಬೇರೆ ಕಲರ್ಸು ಇದೆ, ಬಟ್ ಆ ವಿಡಿಯೋದಲ್ಲೆಲ್ಲ ಕವರ್ ಮಾಡೋಕ್ಕಾಗ್ತಾ ಇಲ್ಲ. ಹೌದು. ಕಸ್ಟಮರ್ಗೆ ನೋಡಿ ನೋಡಿ ನೀವು ಬೇಜಾರಾಗ್ಬಿಡ್ಬೇಕು, ಹಂಗಾಗತ್ತೆ. ಜಾಸ್ತಿ ವೆರೈಟಿ ಇದೆ. ಇದರಲ್ಲೂ ಸೈಜಸ್ ಸಿಗತ್ತೆ. ಇದೆಲ್ಲ ಮುಖವಾಡಗಳಿಗೆ ರೆಡಿ ಆಗೋವಂಥ ಇದು. ಸ್ಮಾಲ್ ಸ್ಟೋನಿಂದ ಹಿಡಿದು ನಿಮಗೆ ಫುಲ್ ಬಿಗ್ವರೆಗೂ ಬರುತ್ತೆ. ಇದೆಲ್ಲ ಡೈರೆಕ್ಟಾಗಿ ಶಾಪಿಗೆ ಬಂದೇ ನೀವು ನೋಡಿ ತೊಗೋಬೋದು. ಮುಖವಾಡ ತೊಗೊಂಡ್ರೆ ಸೈಜಸ್ ಎಲ್ಲ ನಿಮಗೆ ಕರೆಕ್ಟಾಗಿ ಅನಿಸುತ್ತೆ. ನಾವು ಯಾವುದೋ ಕಳಿಸೋದು ನಿಮ್ಗೆ ಆ ಥರ ಕೊರಿಯರಲ್ಲಿ ಕಳಿಸೋ ಇದಿಲ್ಲ ಇದು. ಹೌದು ಮಾಡಿ ಕೊಡ್ತೀವಿ. ಅದೇನೋ ಒಂದು 10-15 ನಿಮಿಷದ ಕೆಲಸ. ಕಸ್ಟಮರ್ ಇಲ್ಲ ಅಂದರೆ ಸ್ವಲ್ಪ ಬೇಗ ಇರುತ್ತೆ, ಇದ್ದಾಗ ಸ್ವಲ್ಪ ವೆಯ್ಟ್ ಮಾಡಬೇಕಾಗಿ ಬರುತ್ತೆ. ಹೌದು ಹೌದು. ಇದರಲ್ಲಿ ಹೌದು ಈ ಥರ ಮಾಟಿಗಳೆಲ್ಲ ವೆರೈಟೀಸ್ ಜಾಸ್ತಿ ಇದೆ. ನಾನು ವಿಡಿಯೋದಲ್ಲಿ ಫುಲ್ ನೋಡ್ಸೋಕ್ಕಾಗ್ತಾ ಇಲ್ಲ. ಡೈರೆಕ್ಟಾಗಿ ಬಂದಾಗ ನಿಮಗೆ ಮಾಟಿ ಅಂದಾಗ ಮಾಟಿಯಲ್ಲೇ ಒಂದು 50 ವೆರೈಟೀಸ್ ಇರುತ್ತೆ ಆ ಥರ. ಈ ಥರ ಮೇಲ್ಗಡೆ ಹಾಕೋದ್ರಲ್ಲ ಅದರಲ್ಲೂ ವೆರೈಟೀಸ್ ಇದೆ. ಈ ಥರ ಕಿರೀಟಗಳಲ್ಲೂ ಇದೆ. ಹೌದು ಹೌದು, ಅದರಲ್ಲಿ ಸೈಜಸ್ ಇದೆ. ಈ ಥರ ಸ್ಮಾಲ್ ಸೈಜಿಂದ ಹಿಡಿದು ನೋಡಿ. ನಮ್ಮ ಲಿಟಲ್ ಫಿಂಗರ್ಗೂ ಚಿಕ್ಕದೇ ಆಗತ್ತೆ ಅದು. ನೋಡಿ ಹೌದು ತುಂಬಾ ಚೆನ್ನಾಗಿದೆ ಮ್ಯಾಮ್. ನೋಡಿ ಇದರಲ್ಲೂ ಅಷ್ಟೇ ಪ್ಲೈನು ಸಿಗುತ್ತೆ. ನೋಡಿ ಸ್ಟೋನ್ ಕೂಡ ಸಿಗುತ್ತೆ, ಪ್ಲೈನು ಸಿಗುತ್ತೆ ಈ ಥರ ನೋಡಿ. ಸೀಜ್ ಸ್ಟೋನ್ ಮೇಡಮ್. ಇದು ಕಿರೀಟದಲ್ಲಿ ಇದು ಈ ಸತಿ ಹೊಸ ಇದು ಹ್ಯಾಂಡ್ ವರ್ಕ್ ಇದೆಲ್ಲನು. ಹೌದು ಹೌದು ಹೌದು. ಇದೆಲ್ಲ ಲಡ್ಡು ಗೋಪಾಲ್ಗೆಲ್ಲಾನು ಯೂಸ್ ಆಗುತ್ತೆ. ಕೃಷ್ಣ ಗೋಕಲಕ್ಷ್ಮಿ ಬರುತ್ತಲ್ಲ, ಇದಕ್ಕೆ ಇಂಥದ್ದೆಲ್ಲನೂ ಯೂಸ್ ಆಗುತ್ತೆ. ಇವು ಎಲ್ಲನೂ. ಇದರಲ್ಲೂ ಕಿರೀಟಗಳಲ್ಲೂ ಈ ಥರ ಎಲ್ಲ ಸೈಜಸ್ಸು ಇದೆ. ನೀವು ಶಾಪಿಗೆ ವಿಸಿಟ್ ಮಾಡಬೇಕಾದ್ರೆ ನೀವು ಎಲ್ಲ ಕ್ವಾಲಿಟಿ ನೋಡ್ಬೋದು. ನಿಮ್ಗೆ ಇಲ್ಲೇ ಡಿಫ್ರೆಂಟ್ ಕಾಣ್ಬೋದು. ಈಗ ನೋಡಿ ಇದು 3 ಡಿಫ್ರೆಂಟು ಹಿಂಗೆ ಅನಿಸುತ್ತೆ. ಅದರ ಡಿಫ್ರೆಂಟ್ ಏನಿದೆಯೋ ನಿಮ್ಗೆ ಕ್ವಾಲಿಟಿ ನೋಡಿಸ್ಬಿಟ್ಟೆ ಕೊಡ್ತೀವಿ. ಮೊಬೈಲಲ್ಲಿ ನೋಡೋಕ್ಕೆ ನಿಮಗೆ ಒಂದೇ ಥರ ಕಾಣ್ಬೋದು. ಡೈರೆಕ್ಟಾಗಿ ಬಂದಾಗ ನಿಮ್ಗೆ ಡಿಫ್ರೆಂಟ್ ಏನಿದೆ ಗೊತ್ತಾಗುತ್ತೆ. ಆದಷ್ಟು ಇಂಥದಕ್ಕೆಲ್ಲ ಶಾಪ್ ವಿಸಿಟೇ ಮಾಡಿದ್ದೀರಾ ಅಂದರೆ ಬೆಸ್ಟ್ ಇರುತ್ತೆ. ಶಂಕು ಚಕ್ರ ಇದರಲ್ಲೂ ಅಷ್ಟೇ ಇನ್ನೂ ಚಿಕ್ಕದು ಇದೆ. ಸ್ಮಾಲ್ ಸೈಜಿಂದ ಹಿಡಿದು ಇನ್ನೂ ಫುಲ್ ದೊಡ್ಡದವರೆಗೂ ಸಿಗುತ್ತೆ. ಇದರಲ್ಲೂ ಅಷ್ಟೇ. ಇದು ಈ ವರ್ಷ ಹೌದು ಸ್ಟೋನ್ ಎಲ್ಲ ಫಿಟ್ಟಿಂಗ್ ಇರುತ್ತೆ. ಹೌದು. ನೀವು ಈ ಕಾನ್ಸೆಪ್ಟಲ್ಲಿ ಮಾಡಿಸಿದೀವಿ, ಇದಕ್ಕೆ ಮ್ಯಾಚ್ ಆಗೋ ಥರ ಅಂತ. ತುಂಬ ಚೆನ್ನಾಗಿ ಕಾಣುತ್ತೆ, ಹೈಲೈಟ್ ಆಗಿರುತ್ತೆ. ಹೌದು ಹೌದು ಹೌದು. ಇದರಲ್ಲಿ ಸೈಜಸ್ ಇದೆ, ಕಲರ್ಗಳು ಅವೈಲೇಬಲ್ ಇದೆ. ಅದು ನಾನು ನೋಡಿಸಿದ್ನಲ್ಲ, ಸ್ಮಾಲ್ ಸೈಜಿಂದ ಹಿಡಿದು ಫುಲ್ ಬಿಗ್ ಕಿರೀಟದವರೆಗೂ ನಿಮ್ಮ 5 ಫೀಟು ವಿಗ್ರಹದವರೆಗೂ ಅಡ್ಜಸ್ಟ್ ಆಗೋದಿದೆ. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮೈನ್ ನಮ್ಗೆ ಮುಖ್ಯ. ಎಲ್ಲ ಬಂದಾಗ ಡಿಫ್ರೆಂಟ್ ಕ್ವಾಲಿಟೀಸು ಇಲ್ಲೇ ಬಂದಾಗಾದರೆ ನಾವು ಡಿಫ್ರೆಂಟ್ ಏನಿದೆ ಅಂತ ನೋಡಿಸ್ಬೋದು. ಆವಾಗಲೇ ನಿಮಗೆ ಕಳಸ ಎಲ್ಲ ನೋಡಿಸ್ದೆ. ವರ್ಕ್ ಸಿಂಪಲ್ ಇರೋದು ರೇಟ್ ಸ್ವಲ್ಪ ಕಮ್ಮಿ ಇರುತ್ತೆ, ವರ್ಕ್ ಹೆವಿ ಇದ್ದಾಗ ರೇಟು ಸ್ವಲ್ಪ ಜಾಸ್ತಿ ಇರುತ್ತೆ. ಪ್ರತಿಯೊಂದರಲ್ಲೂ ನೋಡೋರು ಅಂದ್ಕೋಬೋದು ಜಾಸ್ತಿ ಇದೆ ಅಂತ. ಇಲ್ಲಿ ಬಂದಾಗಾದರೆ ನಾವು ಡೈರೆಕ್ಟ್ ಏನಿದೆ ಡಿಫ್ರೆಂಟ್ ಅಂತ ನೋಡಿಸ್ಬಿಟ್ಟು ಕೊಡ್ತೀವಿ. ಹೌದು ಹೌದು. ಈಗ ಮೈನ್ ನಮ್ಮದು 1 ಗ್ರಾಮ್ ಜ್ಯುವೆಲ್ರಿ ಮೇಡಮ್. ಇದು 2 ಮಂತ್ಸ್ ಸೇಲ್ ಇರುತ್ತೆ, ಆಷಾಢ ಶ್ರಾವಣ. ಅದಾದಮೇಲೆ ಕಸ್ಟಮೈಸ್ ಮೇಲೆ ನಾವು ಜ್ಯುವೆಲ್ರಿ ಅದು ಮಾಡ್ಕೊಡ್ತೀವಿ. ಇದು 2 ಮಂತ್ಸ್ ಸೇಲ್ ಅಂತ ಮಾಡ್ತೀವಿ. ಸೊ ಎಲ್ಲ ಬ್ಯೂಟಿಫುಲ್ ಆದಂತಹ ಕಲೆಕ್ಷನ್ಸ್ ನೋಡಿದ್ದೀರಾ. ಸೊ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಖಂಡಿತವಾಗ್ಲೂ ಈ ಪ್ರಾಡಕ್ಟ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತಾನೆ. ಸೊ ನಮ್ಮದು ಬರೀ ಆಫ್ಲೈನ್ ಅಲ್ಲ ಆನ್ಲೈನ್ ಶಾಪಿಂಗು ಇದೆ, ಬರೀ ಡೊಮೆಸ್ಟಿಕ್ ಅಲ್ಲ ಇಂಟರ್ನ್ಯಾಷನಲ್ ಶಾಪಿಂಗು ಇದೆ. ಸೊ ಕೊರಿಯರ್ ನಿಮ್ಗೆ ಯಾವ್ದು ಬೇಕು ಅಂತ ನೀವೇ ಚೂಸ್ ಮಾಡ್ಕೋಬೋದು. ಸೊ ಕೊರಿಯರ್ ಚಾರ್ಜಸ್ ಮತ್ತು ಪ್ಯಾಕಿಂಗ್ ಚಾರ್ಜಸ್ ಮಾತ್ರ ಎಕ್ಸ್ಟ್ರಾ ಆಗಿರುತ್ತೆ. ಸೇಮ್ ಜ್ಯುವೆಲ್ರಿ ಪ್ರಾಡಕ್ಟ್ ಪ್ರೈಸ್ ಎಲ್ಲ ಸೇಮ್ ಟು ಸೇಮ್ ಇರುತ್ತೆ, ಅವೈಲೇಬಲ್ ಇದೆ ಮ್ಯಾಮ್. ಸೊ ಹೋಲ್ಸೇಲು ಇದೆ ನಮ್ಮದು, ಬರೀ ರೀಟೇಲ್ ಅಲ್ಲ. ಸೊ ಆದಷ್ಟು ಬೇಗ ಬನ್ನಿ, ಹೋಲ್ಸೇಲ್ ಇರೋದ್ರಿಂದ ನಿಮಗೆ ಬೇಗ ಸ್ಟಾಕ್ ಕ್ಲಿಯರ್ ಆಗ್ತಾ ಇರುತ್ತೆ. ಸೊ ಬರೋಕ್ಕೆ ಮುಂಚೆ ಕನ್ಫರ್ಮ್ ಮಾಡ್ಕೊಳ್ಳಿ, ನಾವು ಖಂಡಿತವಾಗ್ಲೂ ನಿಮಗೆ ರಿಪ್ಲೈ ಮಾಡೇ ಮಾಡ್ತೀವಿ. ಸೊ ಸ್ವಲ್ಪ ಪೇಷನ್ಸಿಂದ ವೆಯ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸೊ ಆದಷ್ಟು ಬೇಗ ವಿಸಿಟ್ ಮಾಡಿ ಆ್ಯಂಡ್ ಈ ಬ್ಯೂಟಿಫುಲ್ ಪ್ರಾಡಕ್ಟ್ಸ್ ನಿಮ್ಮ ಮನೆಗೆ ತಗೊಳ್ಳಿ. ಥ್ಯಾಂಕ್ ಯು.